ಸಂಧ್ಯಾನಕ್ಕೆಂದು ಬಂದೆ. ನದಿಯಲ್ಲಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿಕೊಂಡು ಹೋಗಿ ಈ ನದಿಯಲ್ಲಿ ಯಾರದ ಕೇಳಿಬರುವುದಲ್ಲ. ಒಂದು ವೇಳೆ ಸ್ನಾನ ಮಾಡುವ ಸಮಯದಲ್ಲಿ ಮೊಸಳೆ ಬಾಯಿಗೆ ಸಿಲುಕಿ ಆ ಪಟ್ಟಿನಲ್ಲಿ ಇರಬಹುದು ಏನು, ಅದಕ್ಕೇನೇ ಇರಲಿ. ಈಗಲೇ ಹೋಗಿ ಮಂತ್ರಿದ ಕೆಲದಿಂದ ಮೊಸಳೆಯ ಬಂಧನವನ್ನು ಬಿಡಿಸಿ ಅರ್ಥನಾದ ದೈವರಂ ರಕ್ಷಣೆ ಮಾಡಿವೆ. ಬೇರೆ ಧರ್ಮದ ಮೂಲವನ್ನು ತೋರುವನ್ನು ಸಾಧಿಸಿ ನಾ ಹೋಗುವನು ಜಾಗೃತಿ. ನಲ್ಲಿ ಸಿಲುಕಿದ ಮೊಸಳೆಯ ಬಂಧನವನ್ನು ಬಿಡಿಸಿದ ಮಹಾತ್ಮರು ನೀವು ಯಾರು, ನಿಮ್ಮ ಹೆಸರೇನು? ತಕ್ಷಣವೇ ನಾನು ಹೋಗಿದಾಕ್ಷಣ ಬಂದ ಕಾರಣವೇನು ರಾಜಕುಮಾರಿ? ದೇವ, ನಾನು ಯಾರನ್ನು ತಿಳಿಯಬೇಕೆ? ಹೌದು ದೇವ. ಹಾಗಾದ್ರೆ ಕೇಳುವನಿಗೆ ಚೆನ್ನಾಗಿ ಮಯೂರಿ ದೇವ. ನಾನು ಯಾರೆಂದರೆ ನೀವು ಯಾರು? ಜೃಂಬ ಜುಂಬಳಿ ಅರಿಸುಗಳೆಂಬ ಗುಂಡರನ್ನು ಸಿಕ್ಕಿಸುವ ಜಂಬದಗ್ನಿ ಎಂಬ ಮುನಿವರ ಕಡುದೀರ. ಸ್ನಾನ ಸಂಧ್ಯೆ ವಂದನೆ ಮಾಡುವ ಕಾರಣ ಈ ಮಲಪ್ರಭು ನದಿಗೆ ಬಂದಿರುವೆ. ನೀರು ನಿನ್ನ ಹೆಸರೇನು? ಚಂದ್ರದಿಂದ ಪೇಳೆ ಜಡಜಗಂಧಿ ನೀನು ಓರ್ವಳೆ ಈ ನದಿಗೆ ಆಟಕ್ಕೆ ಬಂದಿದ್ದೇವಾ? ರಾಜಕುಮಾರಿ, ನನ್ನನ್ನು ದಾರಿಂದ ಕೇಳಿದ್ಯಾ? ಹೌದು ರಾಜಕುಮಾರಿ. ರಾಜಕುಮಾರಿ, ಎಣ್ಣೆಯ ವಿಷಯ ಮನದಿನ ಮರ್ಮ ತಿಳಿಸೇನೋ ಜಮದಗ್ನಿ, ಓ ಜಮದಗ್ನಿ, ಜಮದಗ್ನಿ, ಓ ಜಮದಗ್ನಿ. ನನ್ನನ್ನು ದಾರಿಯಿಂದ ಕೇಳಿದೆ. ಹೌದು ರಾಜಕುಮಾರಿ. ಕೇಳಬೇಕೆಂಬ ಹೌದು ರಾಜಕುಮಾರಿ. ಎಣ್ಣೆಯ
ನಿನಗೆ ನಾ ಶರಣಾದೆ ದೇವ ರಾಜಕುಮಾರಿ ಎನ್ನಯ ದೇವ ರಾಜಕುಮಾರಿ ನಾನು ಯಾರೆಂದರೆ ನಿನಗಾರು ಕಾಶ್ಮೀರ ನರಕ ರೇಣುಕಾರಾಜನ ಕುವರಿ. ನನ್ನ ಹೆಸರು ರೇಣುಕಾದೇವಿ ಎಂದು ಕರೆಯುವರು. ಸಂತೆ ಅಪ್ಪಣೆಯನ್ನು ಪಡೆದುಕೊಂಡೇನೋ ಮಲಪ್ರಭ ನದಿಗೆ ನಾನಾ ಸಂಧ್ಯಾನಕ್ಕೆಂದು ಬಂದೇನು. ಹೌದೇನು ರೇಣುಕಾ? ಹೌದು ದೇವ. ಎಂದಿಲ್ಲದ ಮೊಸಳೆ ಹಿಂದೆಗೂ ನುಂಗಲು ಬಂದಿತು. ಅದೇ ಸಮಯಕ್ಕೆ ನೀವು ಬಂದು ನನ್ನ ಕೈ ಹಿಡಿದು ಪ್ರಾಣವನ್ನು ಕಾಪಾಡಿದಿರಿ. ನಿಮ್ಮನ್ನು ನನ್ನ ತಂದೆ ಬಳಿಗೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದು ನನ್ನ ಆಸೆಯಾಗಿರುವುದು ದೇವ. ನೀನೇ ಮಹಾನುಭಾವ. ಹೇ ರೇಣುಕಾ, ನಿನ್ನ ಮಹರ ಮಂದಿರಕ್ಕೆ ಹೋಗೋಣ ರೇಣುಕಾ. ನಿನ್ನ ಮನೆಯ ಮನ್ನಿಸುವುದೇ ನನ್ನ ಕಾಯಕ. ನಿನ್ನೆಷ್ಟು ಕಂತಾಗಲಿ ದೇವ. ಆಗಲಿ ರಾಜಕುಮಾರಿ. ರೇಣುಕರಾಜ ಗಾಂಧಿಗಪ್ಪ ಪರಶುರಾಮ ಪಾಲನ ಮಾಡಿದಂತವರು ಚಾಮುಂಡಮ್ಮನವರಿಗೆ 200 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಪರಶುರಾಮನ ಪಾತ್ರ ಮಾಡಿದಂತಹ ಗಾಂಧಿಗಪ್ಪನಿಗೆ 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ. ರೇಣುಕರಾಜ ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯ್ತು ಮಗಳೇ? ಯಾವುದೋ ಮೊಸಳೆಯು ನುಂಗಲು ಬಂದಿತು. ಹೌದೇನು ಮಗಳೇ? ಹೌದು ತಂದೆ. ಅಷ್ಟರಲ್ಲಿ ಜಮದಗ್ನಿ ಮುನಿವರರ ಸ್ಥಳಕ್ಕೆ ಬಂದು ನನ್ನ ಪ್ರಾಣವನ್ನು ಕಾಪಾಡಿದರು. ಪುನರ್ಜನ್ಮವು ಬಂದಂತಾಯಿತು ನನಗೆ. ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವೆನು. ಆಧರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುವೆನು ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ರಾಜೇಂದ್ರ, ನಿಮಗೆ ಎಲ್ಲ ಅನಂತ ವಂದನೆ. ಎನ್ನಯೇ ಕೈಕಟ್ಟು ಮಾಡಿ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣ ಪಾರದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ನಾನು ಆ ಜನ್ಮದಾಸರಾದನೆ. ನಿಮಗೆ ಜಯವಾಗಲಿ ರಾಜೇಂದ್ರ. ಮೇಲೆ ಕೇಳು. ಈ ನಿಮ್ಮ ಮಹಾಸಾಹಸದ ಈ ಉಪಕಾರ ನಾನೆಂದು ಮರೆಯಲಾರೆ. ದೇವಿ ವರಪ್ರಸಾದ ಜನಿಸಿದ ಎಲ್ಲ ಸರಿ ಆದರೆ ರೇಣುಕಾ ಜನಕ ಹೋಗ್ತರ ಪಾದಕ್ಕೆ ವಂದಿಸ. ಆಗಲಿ ಅಪ್ಪಯ್ಯ. ಪ್ರಸಾದಕ್ಕೆ ವ್ಯವಸ್ಥೆ ಮಾಡುವ ಮಗಳೇ. ಅಪ್ಪಯ್ಯ, ನಾನು ಆರಾಧ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬರುವೇನು ಮಗಳೇ. ಹೋಗಿ ಬಾ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ನಿನ್ನಿನ ರಾತ್ರಿ ಸುಂದರವಾದ ಕನಸು ಕಂಡಿದ್ದು ನಾನು.
ಓಹೋ, ಆ ನನ್ನ ಕನಸಿನಲ್ಲಿ ಯಾರೋ ಸುಂದರ ಪುರುಷನನ್ನೇ ನೋಡಿದಂತಾಯಿತು. ಆಹಾ, ಸುಂದರ ಪುರುಷನು ಜಮದಗ್ನಿ ಮುನಿವರ್ಯರು ಇರಬಹುದೇನೋ ಎಂದು ಮನವರಿಕೆಯಾಯಿತು. ಈಗಲೇ ನನ್ನ ಮನದ ಅಭಿಪ್ರಾಯವನ್ನು ಜಮದಗ್ನಿ ಮುನಿವರರಲ್ಲಿ ನಾನು ಕೇಳಿಕೊಳ್ಳುವೆನು. ದೇವ, ರಾಜಕುಮಾರಿ, ನನ್ನದೊಂದು ಆಪೇಕ್ಷೆ. ಅದೇನು ರಾಜಕುಮಾರಿ? ಹೇಳಲೇ ದೇವ? ಅದೇನು ಚೆನ್ನಾಗಿರೋ ಮುನೇ ಭಾಗ್ಯ ಸಿರಿಯೇ ನಿನ್ನಿನ ರಾತ್ರಿ ಕನಸನು ಕಂಡೆ, ಕನಸಲಿ ನಿಮ್ಮ ನಾಮೋಹಗೊಂಡೆ. ದೇವಾ, ರಾಜಕುಮಾರಿ, ಎಂದು ಪ್ರತ್ಯಕ್ಷ ನಿಮ್ಮ ಕಂಡೆ. ಮುನೇ ಭಾಗ್ಯ ಸಿರಿಯೇ, ಮುನೇ ಭಾಗ್ಯ ಸಿರಿಯೇ. ರಾಜಕುಮಾರಿ, ಕಂಡೆಯ ಕನಸು ಆಗಲಿ ನನಸು, ನನ್ನೇ ಮನಸ್ಸು ಕಂಡೆಯ ಕನಸು ಆಗಲಿ ನನಸು, ನನ್ನೇ ಮನಸ್ಸು ರಾಜಕುಮಾರಿ, ನಿನ್ನಿನ ರಾತ್ರಿ ಸುಂದರವಾದ ಕನಸು ಕಂಡಿದೆ. ಹಾ, ನಿಮ್ಮ ಬಾಳ ಸಂಗಾತಿಯಾಗಲು ಬಯಸಿದೆ. ಎಲ್ಲ ಇಷ್ಟಾರ್ಥ ನೆರವೇರಿಸಬೇಕೆಂದು ಕೇಳಿಕೊಳ್ಳುವನು ದೇವ. ಮಹಾನ್ ಹೇ ರೇಣುಕಾ, ಕನಸನ್ನು ಕಂಡೆಯಾ? ಹಾಗಾದರೆ ಇರುವಳಿಕೆ ಚೆನ್ನಾಗಿದೆಯೋ ದೇವ? ಕನಸನ್ನು ಕಂಡೆಯಾ? ಮೋಹ ಕೊಂಡೆಯಾ? ಕನಸನ್ನು ಕಂಡೆಯಾ? ಹೇ ರಾಜಕುಮಾರಿ, ಕನಸನ್ನು ಕಂಡೆಯಾ? ಮನಗೆ ಮೋಹ ಕೊಂಡೆಯಾ? ಕನಸನ್ನು ಕಂಡೆಯಾ?
ಮನೆಯನ್ನ ಇನ್ನು ಬಯಸಬೇಕೆಂದಿದೆ. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಅದು ಯಾತಕ್ಕೆ? ಅದು ಯಾತಕ್ಕೆಂದರೆ ಯಾತಕ್ಕೆ ದೇವ? ನಾನು ಆಶ್ರಮವಾದ ಮುನಿವರನು, ನೀನು ರಾಜಕುಮಾರಿ. ಆದರೇನಾಯ್ತು? ಎಲ್ಲ ಮೋರಿಸಲು ನೀನು ಒಪ್ಪಿದರೆ ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗವು ಈ ಸಂಬಂಧವನ್ನು ಒಪ್ಪಲಾರರು. ನಾನು ಒಪ್ಪಿಸುವೆನು. ರೇಣುಕಾ ದೇವ, ಎಷ್ಟ ಈ ಅಂದು ಮಲಪ್ರಬಲದಲ್ಲಿ ನಿನ್ನ ಮೈಯನ್ನ ದೇಹಕ್ಕೆ ತಾಕಿದಾಗಲೇ ಎನ್ನ ಅಂತರಾಳದ ಒಲ್ಮೆಯು ನಿನ್ನ ಬಯಸುತ್ತು ನಿಜ. ಆದರೆ ಆದರೆ ಇಲ್ಲಾದ ನಿರಾಶೆ ರಾಜಕುಮಾರಿ, ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ. ದೇವ, ರಾಜಕುಮಾರಿ ಏನದೇ ಅದೇ ಉಸಿರಿರುವವರಿಗೋ ಎಲ್ಲ ಜೀವನ ಜ್ಯೋತಿನಿ ಬೆಳಗೋ. ದೇವ, ರಾಜಕುಮಾರಿ ಏನದೇ ಅದೇ ಉಸಿರಿರುವವರಿಗೋ ಎಲ್ಲ ಜೀವನ ಜ್ಯೋತಿನಿ ಬೆಳಗೋ. ನಿಮ್ಮ ಆಶ್ರಯ ನನಗೆ ಭಾಗ್ಯೋದಯ, ನಿಮ್ಮ ಆಶ್ರಯ ನನಗೆ ಭಾಗ್ಯೋದಯ. ಎಲ್ಲ ಕೈ ಹಿಡಿದು ಒರೆಸೋ ಪ್ರಿಯ, ಎಲ್ಲ ದೇಹದಿ ಉಸಿರಿರುವವರಿಗೋ. ದೇವ, ರಾಜಕುಮಾರಿ ಅರಮನೆಯ ಸಿರಿ ಸುಖವನ್ನು ಬಯಸಲಾರೆ. ಆಶ್ರಮವೇ ನನ್ನ ಉಸಿರೆಂದು ತಿಳಿದು ಬರುವೆನು ದೇವ. ಮಹಾನುಭಾವ. ರೇಣುಕಾ ನಿನ್ನ ಆಶ್ರಮಕ್ಕೆ ಬರಬೇಕೆಂದಿರುವೆಯ? ಹೌದು ದೇವ. ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ನೀನು
ಪರಮ ಪುನೀತೆ. ದೇವ, ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೂ ತಿಳಿಯಲಾಗ. ಹೌದಲ್ಲವೇ? ಕಂಕಣಬಲ ಕೂಡಿ ಬಂದಾಗ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ತಾಯಿ ತಂದೆ ತಡೆಯಲಾಗದು. ದೇವ, ದೈವ ನೇಮವು ತಪ್ಪಿಸಲಾಗದು. ರೇಣುಕಾ, ದೇವ, ನೀನಿನ್ನು ನಿನ್ನ ಜೀವನದ ಬಾಳಿನ ರೀತಿ ಆಲೋಚನೆ ಮಾಡು. ಏನೆಂದು ಯಾತಕ್ಕಾಗಿ? ಅದು ಯಾಕೆಂದರೆ ಯಾತಕ್ಕೆ ದೇವ? ಇನ್ನು ಮಹಾರಾಜನ ಮಗಳು ಅರಜೊತ್ತಿಗೆ ಗದ್ದಿಗೆ ಮೇಲೆ ಮೆರೆದವಳು. ಮೆರೆದಿರಬಹುದು. ಈ ಸನ್ಯಾಸ ಮೆರೆಸಿ ಎದೆಕರಣವಷ್ಟಾಗಿದೆ. ಹೌದಲ್ಲವೇ? ಎನ್ನಂಬೇಕು ನೀನು ಏನು ಸಿಗುಪಡಿವೆ. ನೀನೇ ತಿಳಿದು ನೋಡಿ ರೇಣುಕಾ, ಮುಂದೆ ಬಾಳಿನಲ್ಲಿ ಬರುವುದು ಆತಂಕ. ದೇವ, ರೇಣುಕಾ, ಈ ಅರಸೊತ್ತಿಗೆ ಗದ್ದುಗೆ ದೇವರಾರೇನ ಎಂದೆಂದಿಗೆ. ದೇವ, ಈ ಅರಸೊತ್ತಿಗೆ ಗದ್ದುಗೆ ದೇವರಾರೇನ ಎಂದೆಂದಿಗೆ. ಸುಖದ ಸುಪ್ಪತ್ತಿ ನನಗೆ ಮುಳ್ಳಾಗಿದೆ, ಸುಖದ ಸುಪ್ಪತ್ತಿ ನನಗೆ ಮುಳ್ಳಾಗಿದೆ. ಎಲ್ಲ ದೇಹದಿ ಸೇರಿರುವವರಿಗೂ ಎಲ್ಲ ಜೀವನ ಜ್ಯೋತಿನೇ ಬೆಳಗು. ದೇವ, ರೇಣುಕಾ, ಅರಸೊತ್ತಿಗೆ ಗದ್ದಿಗೆ ನೀರಲು ಬಯಸಲಾರ. ಆಶ್ರಮವೇ ನನ್ನ ಉಸಿರೆಂದು ತಿಳಿದು ಬರುವೆನು ದೇವ, ಮಹಾನುಭಾವ. ರೇಣುಕಾ, ಆಶ್ರಮವನ್ನು ಸಿರಿಯಲು ಬಯಸಿ ಬಂದಿರುವೆಯಾ? ಹೌದು ದೇವ. ಹಾಗಾದರೆ ಜೀವನಕ್ಕೆ ಚೆನ್ನಾಗಿದೆ. ದೇವ, ಚೆನ್ನಾಗಿರೋ ಕೋಮಲರಾತ್ರಿ ದೇವ, ನುಡಿದಂತೆ ನಡೆಯುವುದು ಬಹು ಕಠಿಣ. ರೇಣುಕಾ, ದೇವ, ಅವಸರ ಪಡಬೇಡ. ಅತಿ ಹಾಸರ ಅನಾಹುತಕ್ಕೆ ಕಾರಣ. ನಿನ್ನ ಅವಕಾಶವಿದೆ, ಆಲೋಚನೆ ಮಾಡು. ನಿನ್ನ ತಂದೆಯನ್ನು ವಿಚಾರ ಮಾಡು. ಈಗಲೇ ಅವರ ಆಶೀರ್ವಾದ ಪಡೆದು ನಿನ್ನ
ಕಾರ್ಯ ನಿರ್ಧಾರ ಮಾಡೋ ರಾಜಕುಮಾರಿ ಸುರಕ್ಷಿತ ಕಲ್ಲು ಕಂಡರೆ ಹೇ ಮುನಿವರ ರುಚಿ ರುಚಿ ಕುವರಲೆ ಮುನಿವರ ರುಚಿ ರುಚಿ ಕುವರ ಬಾಬುವೆನೋ ಕರುಣಿಸು ನೀವರ ಬಾಬುವೆನೋ ಕರುಣಿಸು ನೀವರ ಹೇ ಮುನಿವರ ರುಚಿ ರುಚಿ ಕುವರಗೆ ಮುನಿವರ ವಜ್ರದಿಂದುಡುವನು ಹುಡುಕುವ ಕೆರಡಿ ಶೋಧನೆ ಮಾಡಿದ ಎನ್ನದ ಮುದನೆ ವಜ್ರದಿಂದುಡುವನು ಹುಡುಕುವ ಕೆರಡಿ ಶೋಧನೆ ಮಾಡಿದ ಎನ್ನದ ಮುದನೆ ಬಂದು ಬಳಗವು ಬಂದು ಬಳಗವು ನಿಮ್ಮ ಮುಂದೆ ನಿಲ್ಲೋಣ ನಿಮ್ಮ ಮುಂದೆ ನಿಲ್ಲೋ ಶರಣೋ ಸನ್ಮಾನ್ಯ ಹೇ ಮುನಿವರ ರುಚಿ ರುಚಿ ಕುವರಗೆ ಮುನಿವರ ಹೇ ಮುನಿವರ ಹೇ ಮುನಿವರ ವಜ್ರದಿಂದ ಹುಡುಕಿದಂತೆ ಶೋಧನೆ ಮಾಡಲು ಬರಬೇಕು. ಹೌದು ರೇಣುಕ. ತಂದೆ ತಾಯಿ ಬಂಧು ಬಳಗ ಸರಿ ಸಂಪತ್ತು ತೊರೆದು ಹಿಂದೆ ಬರಲು ಸಿದ್ಧಳಾಗಿರುವಳು ರೇಣುಕ. ಹಾ ಕಂಡಿಯ ದೇವ ಹೇ ರೇಣುಕ, ದೇವ ತಂದೆ ತಾಯಿಯನ್ನಾಗಲಿ ಎಲ್ಲಿಂದ ಬರಬೇಕೆಂದಿರುವೆಯಾ? ಹಾಗಾದರೆ ಗಿಳುವಳಿಕೆ ಚೆನ್ನಾಗಿದೆ ದೇವ. ಸಿರಿ ಸಂಪತ್ತು ತೊರೆದು ಎನ್ನ ಹಿಂದೆ ಬರಬೇಕೆನ್ನುವ ನಿನ್ನ ಮನಸ್ಸು ಸರಿಯಲ್ಲ. ಯಾಕೆ ಅದು ಯಾಕೆಂದರೆ ನನ್ನ ತಂದೆ ತಾಯಿ ಬಂಧು ಬೆಳಗ ಗುರಿ ಹಿರಿಯರಿಗೆ ಇದು ವಿರುದ್ಧವಾಗಬಹುದು. ಇದೆಷ್ಟಾದರೂ ನೀನಿನ್ನು ಆಲೋಚನೆ ಮಾಡು. ಹಿಂದೆ ದುಡುಕು ಆಗಬಹುದು ಮುಂಬಳಿನ ಕೆಲಸ. ಹೌದೇ ದೇವ? ಆದ ಕಾರಣ ನನ್ನ ಮಾತಾಪಿತರ ಅನುಮತಿಯನ್ನು ಪಡೆದು ತರುವಾಯ ನಿನ್ನ ಕಾರ್ಯ ನಿರ್ಧಾರ ಮಾಡು. ಈಗ ನಿನ್ನ ತಂದೆ ಬಳಿಗೆ ಹೋಗಿ ನಿನ್ನ ಅಪೇಕ್ಷೆಯನ್ನು ತಿಳಿಸಿ ತಂದೆಯ ಮಾತಿನ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಅಂದಾಗ ಮಾತ್ರ ನಿನ್ನ ಮನರಾಜಾರ್ಥಕ. ನಿನ್ನ ಇಷ್ಟವಂತಾಗಲಿ ದೇವ. ನೀನೇ
ಚೆನ್ನಾಗಿ ಹೇಳು ಮಗಳೇ. ಆಲಿಸು ಎನ್ನ ವಾಕ್ಯವ ನೀ ಸಂಕಲ್ಪವ ಹೀರೇರುಗೆಯ ಹೃದಯದಿ ಕುಲವ ಸೇರಿದ ಮುನಿ ತುಂಗವ. ಆಲಿಸು ಎನ್ನ ವಾಕ್ಯವ ನೀ ಎನ್ನಯ ಸಂಕಲ್ಪವ. ತಂದೆ ಮಗಳೇ, ಅಂತರಾಳದಲ್ಲಿ ಅಗ್ನಿ ಜಮದಗ್ನಿ ಎಂಬ ಮುನಿವರನ್ನು ಬಯಸಿರುವೆನು. ಎನ್ನ ಇಷ್ಟಾರ್ಥ ನೆರವೇರಿಸಬೇಕೆಂದು ಕೇಳಿಕೊಳ್ಳುವೆನು ಜನಕ, ಜಗದ ವಿಖ್ಯಾತಿ ಕಾಂತಿ ಜನಕ. ಹೇ ನಂದನೆ, ನಿನ್ನ ಭಕ್ತಿಗೆ ಮಂದು ಕವಿತೆ ಹೇಗೆ? ಅದು ಹೇಗೆ? ಹತ್ತ ಹಾಗಲಲ್ಲ ಎಲ್ಲಿಗೆ ಸೇರಿದನಲ್ಲವೇ? ಹೊತ್ತು ಹಿಡಿದವರಂತೆ ಮಾತನಾಡಿದೆಯ ಒಂದೇ ಘಟ್ಟದ ಶಾಸನ ಸನ್ಯಾಸಮ್ಮರಾದ ಕಾಶ್ಮೀರ ರಾಜನ ಕುಮಾರಿಯಾದ ನೀನು ರಾಜಕುಮಾರನ ಕೈ ಹಿಡಿಯುವುದನ್ನು ಬಿಟ್ಟು ಹೀಗೆ ಮಾತನಾಡುವ ಸರಿಯಲ್ಲ ಮಗಳೇ. ನೀನೇನು ತಿಳಿಯಲೇ? ಗೋದಂಬಿಯ ಸ್ನೇಹ ಕೇಳದ ಹುಲ್ಲ ಹಾದಿಗೆ ಬದಲಾರದ ಗೋದಂಬಿಯ ಸ್ನೇಹ ಕೇಳದ ಹುಲ್ಲ ಹಾದಿಗೆ ಬದಲಾರದ ಮುನಿವರನ ಬಯಸಿದಲ್ಲಿ ಎನ್ನವರಲ್ಲ. ಮುನಿವರನ ಬಯಸಿದಲ್ಲಿ ಎನ್ನವರಲ್ಲ. ಮಧುರೆಯ ಮಾಯೆಯ ಕರುಣೆಯ ತೋಳೆಯ ಮಧುರೆಯ ಮಾಯೆಯ ಕರುಣೆಯ ತೋಳೆಯ. ಆಲಿಸು ಎನ್ನ ವಾಕ್ಯವ ನೀ ಎನ್ನಯ ಸಂಕಲ್ಪವ. ತಂದೆ ಮಗಳೇ, ಹೂ ದುಂಬಿಯ ಸ್ನೇಹ ಕೇಳುವುದಾಗಲೂ ಹುಲ್ಲಿನ ಆಸ್ತಿಯನ್ನು ಬಯಸಲಾರದು. ಅದರಂತೆ ಜಮದಗ್ನಿ ಮುನಿವರೆಂದು ರೇಣುಕಾದೇವಿ ಬಯಸಿರುವಳಾಗಲೇ ಅನ್ನಪುರುಷರಲ್ಲ, ಖಂಡಿಯ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಮಗಳೇ ರೇಣುಕಾ, ರಣರಂಗದಲ್ಲಿ ಸೌರ್ಯದಲ್ಲಿ ಕಾಪಾಡುವ ಸೌರ್ಯ ಧೈರ್ಯ ಸಾಹಸ ಇರುವ ರಾಜಕುಮಾರನ ಕೈ ಹಿಡಿದನ್ನು ಬಿಟ್ಟು ಸೇಹಾವರನ್ನು ಧರಿಸಿ ಶ್ರೇಷ್ಠದ ಪುರುಷತೆ ಆಗುವುದನ್ನು ಬಿಟ್ಟು ಸನ್ಯಾಸ ಮರೆಸಿ ಹರಣ್ಯವಾಸ ಮಗಳೇ ಸನ್ಯಾಸಗಳೇ. ತಂದೆ ಮಗಳೇ, ಅಲ್ಲಿ ಕಾಣುವ ಕೋಗಿಲೆಯ ಬಣ್ಣ ನಿನ್ನ ಕಣ್ಣಿಗೆ ಹೇಗೆ ಕಾಣುವುದು? ಕಪ್ಪಾಗಿ ಕಾಣುವುದು ಮಗಳೇ. ಕೋಗಿಲೆಯ ಬಣ್ಣ ಕಪ್ಪಾಗಿದ್ದರೂ ಅದರ ಕಂಠದಿಂದ ಕುಹು ಎನ್ನುವುದು ಕಿವಿಗೆ ಎಷ್ಟು ಇಂಪಾಗಿ ಕೇಳುವುದಲ್ಲವೇ? ಹೌದು ಮಗಳೇ, ಒಪ್ಪಿಕೊಂಡೆಯಾ? ಒಪ್ಪಿಕೊಂಡಿರುವುದು ಮಗಳೇ. ಮತ್ತೆ ಇದನ್ನು ಒಪ್ಪಿಕೋ ತಂದೆ. ಎಂದಿಗೆ ಸಾಧ್ಯ ಇಲ್ಲ ಮಗಳೇ. ಅಪ್ಪಯ್ಯ ಮಗಳೇ, ಬೇರೆಯನ್ನು ಕೇಳು ತಂದೆ. ಅದು ಹೇಗೆ ಚೆನ್ನಾಗಿ ಹೇಳು. ಅದು
ಎನ್ನುವುದು ಕಿವಿಗೆ ಇಂಪಾಗಿ ಕೇಳುವುದು. ಹೌದು ಮಗಳೇ. ಯಮದಗ್ನಿ ಮುನಿವರೆಗೂ ಸನ್ಯಾಸಿಯಾದರೂ ಅವರಲ್ಲಿರೋ ಒಂದು ತತ್ವ ಅಡಗಿರುವುದು. ಇದನ್ನರಿತೇ ನಾನು ಮೆಚ್ಚಿರುವೆನು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಮೋಹದ ಮಗಳೇ, ಅಂದ್ರೆ ನವರತ್ನ ಮಹಾನಗಳನ್ನು ಅಲಂಕೃತರಾಗಿ ಚಿನ್ನದಂಚಿರುವ ಸೀರೆಯನ್ನಿಟ್ಟು ಮುತ್ತು ಮಾಣಿಕ್ಯ ಹಾಮಗಳನ್ನು ಧರಿಸಿ ಲಕ್ಷ್ಮಿಯಂತೆ ಪರಿಸರವನ್ನು ಬಿಟ್ಟು ನೀನು ನಿರಾಭರಣ ಸುಂದರಿ ಆಗುವುದು ಎನ್ನಿಗೆ ಸಂಚಾರದ ಕುಮಾರಿ ಹಠಮಾರೆ ಕಾಶ್ಮೀರ ಚಕ್ರವರ್ತಿ ಎನ್ನ ಮಾತು ಕೇಳಕೋತಿ ಮರಳೆಂಬ ನಿನ್ನ ಪ್ರೀತಿ ಇದು ನಿನ್ನ ರೀತಿ ನೀತಿ ಹುಟ್ಟಿದ ದಿನ ಸಾಯುವ ದಿನ ನೀನು ಒಳ್ಳೆಯ ಕಾಶ್ಮೀರ ಚಕ್ರವರ್ತಿ ಮಗಳೇ ರೇಣುಕ, ಎನ್ನ ಮಾತು ಕೇಳು ಪೂರ್ತಿ. ಅದು ಹೇಳಿ ಮಗಳೇ. ಮಗನೆನ್ನುವುದೇ ನಿನ್ನ ಪ್ರೀತಿ. ಹೌದು ಮಗಳೇ. ತಂದೆ, ಮಗಳೇ ರೇಣುಕ, ತಾಯಿಯ ಗರ್ಭದಿಂದ ಹೊರಬರಬೇಕಾದರೆ ನಾವು ಏನು ಐಶ್ವರ್ಯ ತೆಗೆದುಕೊಂಡು ಬಂದೆವು, ನಾಳೆ ಸಾಯುವಾಗ ನಾವೇನು ತೆಗೆದುಕೊಂಡು ಸಾಯುವೆವು? ಬಂಧು ಬಳಗ ಸಿರಿ ಸಂಪತ್ತೆಲ್ಲವೂ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೊರಟು ಹೋಗುವುದು. ತಂದೆ, ಇರಬಹುದು ಮಗಳೇ. ಸತ್ತಾಗ ಒಳ್ಳೆಯದು ಎನ್ನುವುದನ್ನು ಬಿಟ್ಟರೆ ಇನ್ನೇನು ಬರಲಾರದು. ಹೌದು ಮಗಳೇ. ಇದನ್ನರಿತು ಬಾಳ ಜನಕ, ನನ್ನ ಮಾತು ಕೇಳಿದರೆ ನಿನ್ನ ಜನ್ಮ ಇವತ್ತಿಗೆ ಸಾರ್ಥಕ. ಆಹೋ ರೇಣುಕ, ನಿನ್ನ ನಡೆ ನುಡಿ ಪರಮ ವೀರಾಂಗನೆಯಲ್ಲ ಸನ್ಯಾಸಿನಿ. ಅಷ್ಟವಾಡದ ಹರಮದಿಯಲ್ಲಿ ಅಮರಪದ ಹರಮಿಸುವ ನಮ್ಮಂತವರೇ ಇಷ್ಟು ಕಠೋರವಾಗಿ ಮಾತನಾಡಿದೆಯಾ? ಯೋನಿಯ ದರ್ಶನ ಮಾತ್ರದಿಂದ ಭೋಗಾನಂದಾಸ ಜೀವನ ಪಡೆಯಬೇಕೆಂದಿರುವೆಯ ರಾಜ ಮರ್ಯಾದೆ ಕೊಂಡು ತರುವೆಯ ಅಂತ ಮಗಳಲ್ಲ. ನನ್ನ ತಂದೆಯ ಕೀರ್ತಿಯ ಮಸಿಬಳೆಯ ಮುಡಮತೆ ಬೇರೆಯಿಂದ ಕಾಂತೆ ಈ ನಿನ್ನ ಶ್ರೀ ಸಂಪದವೋ ಬಯಸಿನ ಮುಂದಿನ ದಿನವೋ ಆಯೋಡಿಯ ಕರವೋ ಎನ್ನ ಕೈಗೆ ಕಾಣಿದ ದಿನವೋ ನನ್ನ ಬಾಳಿನ ಎಲ್ಲ ಜೀವನವೋ ಆಯ್ತು ಪಾವನವೋ, ಎಲ್ಲ ಜೀವನವೋ ಆಯ್ತು ಪಾವನ. ಬಾಳೆಲ್ಲ ಎನಗೆ ನಿನ್ನು ಭಾಗ್ಯೋದಯ, ಬಾಳೆಲ್ಲ ಎನಗೆ ನಿನ್ನು ಭಾಗ್ಯೋದಯ. ಮಗಳೇ ರೇಣುಕ, ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು, ಹೆಚ್ಚಿನ ಆಸೆ ಬೇಕಿಲ್ಲ. ಎನ್ನ ಇಷ್ಟಾರ್ಥ ನೆರವೇರಿಸು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೇ ರೇಣುಕ, ಹಾಗೂ ಶೇಷನ ಪಡೆಯು ಮಣಿಯು ಚಿನ್ನದಲ್ಲಿದ್ದರೆ ಅದಕ್ಕೆ ಶೃಂಗಾರ, ಕಬ್ಬಿಣ ಕಣದಲ್ಲಿದ್ದರೆ ಅದಕ್ಕೆ ಬೆಲೆ ಬರದೆ. ಎತ್ತ ತಂಡಗಾದ ನಾನು ಮುಂದೊಂದಿಗೆ ಬರುವ ಕುಂದಗಳಿಗೆ ಎತ್ತ ಮೌಲ್ಯದ ಕೊಡುಗೆ ಹೇ ನಿನ್ನ ನಿರ್ಧಾರ ಬದಲಿಸು. ಇಲ್ಲವಾಯಿತೆಂದರೆ ಇಲ್ಲ ನಿನ್ನ ಗುಂಡವನ್ನು ಕಡಿದು ಚೆಂಡಿನಿಂದ ತೋರಿಬಿಡೆ. ನೀನು ಸತ್ತರ ಚಿಂತೆಯಲ್ಲ, ಒಂದು ಎರಡು ನತ್ತು ಸುಮ್ಮನಾಗಲೇ. ನಿನ್ನ ನಸ್ಸಿಯ ಮೇಲಿನ ಮಾತವಾಡಲ್ಲ, ನಿನಗಿಂತ ಚೆಲುವ ತಕ್ಕ ಮೇಲೆ ನಿನ್ನ ತಂದೆ, ಮಗಳೇ. ಮುಖಕ್ಕೆ ಮಸಿ ಬೆಳೆಯುವಂಥ ಮಗಳು ಎಂದೇ ನನ್ನನ್ನು ಹೌದು ಮಗಳು. ಅನ್ನ ಬೇಡಪ್ಪಯ್ಯ. ಅಲ್ಲಿ ಹಾಕಕ್ಕೆ ಮಗಳೇ. ರತ್ನವು ಮಸಿ ಬಟ್ಟೆಯಲ್ಲಿ ಇಟ್ಟರು ಒಂದೇ, ಒಯ್ದು ತಿಪ್ಪೆಯಲ್ಲಿ ಎತ್ತಿದರು ಒಂದೇ. ರತ್ನವೆಂದು ಹೇಳುವರಾಗಲಿ ತಿಪ್ಪೆ
ಕೆರೆಯಲ್ಲಿ ಎಸೆದ ಕೂಡಲೇ ಇದು ಕಲ್ಲು ಎಂದು ನುಡಿಯಲು ಯಾರಿಂದ ಸಾಧ್ಯ? ನೀನು ಸತ್ತರು ಚಿಂತೆಯಿಂದ 4 ದಿನ 10 ದುಃಖವನ್ನು ಮರೆತುಕೊಳ್ಳುವೆನೆಂದು ಹೇಳಿದೆ. ಹೌದು ಮಗಳೇ, ಸತ್ತಾಗ ಯಾರು ಮುಂದೆ ಬರುವುದಿಲ್ಲ. 4 ದಿನ ಅಳುವರು ಮಗಳು ಹೋದಳಲ್ಲ ಎಂದು ಮರೆತು ಆನಂದದಿಂದಿರುವ. ಹೌದು ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಸತ್ತಾಗ ಎಂತ ಹೆಸರು ಪಡೆಯಬೇಕು ಗೊತ್ತೇ? ಏನು ಮಗಳೇ? ಅಪ್ಪಯ್ಯ, ಮಗಳೇ ರೇಣುಕಾ, ಈ ಕ್ಷಣದಲ್ಲಿ ಸತ್ತರೂ ಚಿಂತೆ ಇಲ್ಲ. ಆದರೆ ಸತ್ತಾಗ ಪುನೀತ್ ರಾಜ್ಕುಮಾರ್ನಂತೆ ಹೆಸರು ಪಡೆದುಕೊಂಡು ಮಾತ್ರ ನೀನು ಸತ್ತರೂ ಚಿಂತೆ ಇಲ್ಲ, 10 ದಿನ 10 ದುಃಖವನ್ನು ಪಡುವೆನೆಂದಿಯಲ್ಲ. ಈಗ ನಾನು ಸತ್ತಿರುವೆನೆಂದು ತಿಳಿ ಸುಮ್ಮನೆ ನಿನ್ನ ದಾರಿ ಹಿಡಿ. ಮಗಳೇ ರೇಣುಕಾ, ಜಪಮಾಲೆಯನ್ನು ಧರಿಸಿ ನಾಮ ಮಡುವನ್ನು ಹುಟ್ಟು ಗಡ್ಡೆ ಗೆಣಸು ತಿನ್ನುವ ಆ ಸನ್ಯಾಸ ಮದುವೆ ಮಾಡಿಕೊಂಡು ಯಾವ ಸುಖ ಪಡೆಯುವ? ಈಗಿರುವ ಸುಖ ಸಾಕು, ಇನ್ಯಾತಕ್ಕೆ ಬೇಕು? ಮಗಳೇ, ಅಪ್ಪಯ್ಯ, ಹಂಸಲೇಖ ತಲ್ಪದಲ್ಲಿ ಮಲಗಿರುವ ಈ ನಿನ್ನ ಸುಮ್ಮನ ಸೈನ್ಯವು ಹುಲ್ಲಿನ ಮೇಲೆ ಮಲಗಿ ಕಳ್ಳ ಮುಳ್ಳಗಳನ್ನು ತೊಳೆದು ಕಣ್ಣೀರು ಸುರಿಸುತ್ತಾ ಕಾಲ ಕಳೆಯಮ್ಮ. ಅದು ನನ್ನ ದೈವದಲ್ಲಿ ಬರೆದಿದೆ. ಮಗಳೇ, ಬೇಡ ಬೇಡ, ಅದೇ ಬೇಕು ತಂದೆ. ಈಗ ಅನೇಕ ರಾಜ್ಯರ ಪುತ್ರರ ಭಾವಚಿತ್ರಗಳು ಇಲ್ಲಿವೆ ನೋಡು. ಇವರು ನೀನು ಯಾರನ್ನ ಮೆಚ್ಚುವೆಯೋ ಅವರ ವೈಭವದಿಂದ ನಿನ್ನನ್ನು ದಾರಿಯಾಗಿಕೊಳ್ಳಲು ಸಿದ್ಧನಾಗಿರುವೆ. ನಿನ್ನ ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸು ಕುಮಾರಿ. ಆಲೋಚನೆ ಮಾಡಿ ನೋಡು, ನಿನ್ನ ಬಾಳು ಬೆಳೆದೋದು ಸನ್ಮಾರ್ಗದ ದಾರಿ. ಕಾಶ್ಮೀರ ದರ್ಶನೆ ಸತ್ಯ ವಿಚಾರವನ್ನು ಹೇಳಲು ಚಿತ್ತವಿಟ್ಟು ಕೇಳಬೇಕನೆ. ಸ್ವಾಮಿ, ಅದೇನು ಸ್ವಾಮಿ ನಾರದರು? ಅದೇನೆಂದರೆ, ಅದೇನು ಸ್ವಾಮಿ? ಜಮದಾಗ್ನಿ ರೇಣುಕಾದೇವಿ ಶಾಪಗ್ರಸ್ತ ದೇವತರು. ಅವರ ಮನದಾಶೆಯನ್ನು ತಕ್ಷಣವೇ ಈಡೇರಿಸು. ಅವರ ಮಾತು ನಿರಾಕರಿಸಬೇಡ. ಈಗಲೇ ಅವರ ಮದುವೆಯನ್ನು ಮಾಡಿ ನಿರ್ಚಿಂತನಾಗು. ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಪನು. ರೇಣುಕರಾಜ ಈ ಮಾತು ಮಾತ್ರ ಸಹಜ. ರಾಜೇಂದ್ರ, ಮಹಾನಂತ ಜ್ಞಾನೇ, ರೇಣುಕಾ ದೇವಿಯ ಜೀವನ ಚರಿತ್ರೆ ತಿಳಿದುಕೊಂಡನು. ನನ್ನ ಮನದಲ್ಲಿ ಮಹಾನಂದ ಪಟ್ಟನು. ನಿಮ್ಮ ಇಷ್ಟದಂತ ರೇಣುಕಾ ಸಂರಕ್ಷಣ ಕನ್ನಡವ ಮಹಾ ವೈಭವದಿಂದ ನಡೆಸುವ ಮುನಿಪುಂಗವ ನೋಡಲು ಮದುವೆ ವೈಭವ ಸಂಭ್ರಮ. ಓಹೋ ರಾಜೇಂದ್ರ, ನಾನಿನ್ನು ಹೋಗಿ ಬರುವೆ. ಅಪ್ಪಣೆಯನ್ನು ದಯಪಾಲಿಸು. ರೇಣುಕರಾಜ ಸದ್ಧರ್ಮ ತೇಜ. ಸಂತೋಷದಿಂದ ಹೋಗಿ ಬಂದ ಸ್ವಾಮಿ, ಸಜ್ಜನ ಪ್ರೇಮೆ. ಸಿಡಿನಾಳ ಗ್ರಾಮದ ದಾನಪಣ್ಣಯ್ಯವರು ನನ್ನ ಅಲ್ಪಕಲೆಯನ್ನು ಕಂಡು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ. ವಿಡಿಯೋ ಕಂಟಿನ್ಯೂ ಐತೆ.
ಕರಿಯ ಬಾದ ಏ ಜೋಗಮ್ಮ ಬಾ ಜೋಗಮ್ಮ ಅಲ್ಲ ಕಂಟಿನ್ಯೂ ವಿಡಿಯೋ ಐತೆ ಅಲ್ಲ ಕಂಟಿನ್ಯೂ ಸಂಬಂಧ ನನಗೆ ಉಳಿದೇನು ನಮ್ಮ ವಂಶಧಾರಾದ ತ್ವರೆ ಮೆಚ್ಚಿನ ಮಗಳನ್ನು ಕಾಡಿ ನಾನು ಉತ್ತರಕ್ಕೆ ವರ್ತಿಸಿದೆ ಎನ್ನ ಅಪರಾಧ ತಾಯೇ ನಿನ್ನ ಹೆಚ್ಚಿಗೆ ನಾನು ಅಡ್ಡಿ ಹಾಗಲಾರೆ ನಾಳೆ ಕ್ರಮದಲ್ಲಿ ಮುನಿವರೆಗೆ ನಿನ್ನ ದಾರ ಹರಿದುಕೊಳ್ಳಲು ಸಿದ್ಧನಾಗಿರುವೆ ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತಂದಿದ್ದೆ ಆಹೋ ಸ್ವಾಮಿ ಧರ್ಮದಕ್ಕೆ ಮುನಿವರೇ ಈ ಎನ್ನ ಪುತ್ರಿಯನ್ನು ನಿನಗೆ ದಾಯಾರಿ ಕೊಡುವೆ ಇವಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು ಸ್ವಾಮಿ ಧರ್ಮದಕ್ಕೆ ಮುನಿವರೇ ಅಮ್ಮ ಮಗಳೇ ರೇಣುಕ ಜನಕ ಶ್ರೀಧರಾಗದ ನಿಮ್ಮ ಮನಸ್ಸಿನ ಸಂತೋಷ ಭಾಗ್ಯ ಮಗಳೇ ನಾನನ್ನು ಮಾಡಲಾರಗಳೇ ತಂದೆ ಮಗಳೇ ಎಷ್ಟೇ ಆಗಲಿ ನಮ್ಮ ಊರ ಹತ್ರ ಇರುವ ಹಿರೇಟೆಂದ ಮೇಲೆ ನನಗೆ ಸಂತೋಷವಾಗದೇ ಇರುತ್ತದೆ ಅಪ್ಪಯ್ಯ ಅಪ್ಪಯ್ಯ ಮಗಳೇ ರೇಣುಕ ಅಂತೂ ನಾರದರ ಮಾತು ಕೇಳಿ ನನ್ನ ಮನಸ್ಸು ಬದಲಿಸಿದೆ ರೇಣುಕ ಚರಿತ್ರೆ ಜೀವನ ಎಂಥದ್ದೆಂದು ತಿಳಿದೆ ಹೌದಲ್ಲವೇ ಹೌದು ಮಗಳೇ ಅಪ್ಪಯ್ಯ ಮಗಳೇ ರೇಣುಕ ನಾರದರಿಂದಲಾದರೂ ರೇಣುಕಾ ದೇವಿಯ ಚರಿತ್ರೆಯನ್ನು ತಿಳಿದ ಮೇಲೆ ಮನಸ್ಸು ಬದಲಿಸಿದೆ ನಿನ್ನ ಇಷ್ಟಾರ್ಥ ನೆರವೇರಲಿ ಜನಕ ಇಲ್ಲಿಂದ ನಿನ್ನ ಜನ್ಮ ಸಾರ್ಥಕ ನಮ್ಮ ಪುತ್ರಿಯಾದ ರೇಣುಕ ದೇವಿ ವಿವಾಹ ಮಹೋತ್ಸವಕ್ಕೆ ಬಂಧು ಬಾಂಧವರನ್ನು ಮತ್ತು ಅತಿಥಿ ಭಾಗವತರನ್ನು ಪುರಜನ ಪರಿವಾರದವರನ್ನು ಮತ್ತು ಪುರೋಹಿತರನ್ನು ಭಕ್ತರಿಂದ ಬರುವ ಸಾರಥಿ ಅವರಿಗೆ ಕನ್ನಪ್ಪನವರು 21 ರೂಪಾಯಿ ಕೊಟ್ಟಿರ್ತಾರೆ 21 ರೂಪಾಯಿ ಕೊಟ್ಟಿರ್ತಾರೆ ಅದೇ ಕನ್ನಪ್ಪನವರಿಗೆ 200 ರೂಪಾಯಿ ಕನ್ನಪ್ಪನವರು ಎಂದಿನವರು
ಮುಚ್ಚಿತು ಪುಟ್ಟ ಮತ್ತೆ ನೋಡಿದ್ದೇನೆ ಪುಟ್ಟನ ಮುಚ್ಚಿತು ಸೂರ ಮತ್ತೆ ನೋಡಿದ್ದೇನೆ ಸೂರಿ ಆಗಿತ್ತು ಸೂರ ಮತ್ತೆ ನೋಡಿದ್ದೇನೆ ಸೂರಿ ಆಗಿತ್ತು ಚಂದದಿಂದ ಸಾಕಿಟ್ಟವ್ವ ಚಂದನ ಕೋಳಿನ ಯಾರ ಮುರ್ಕೊಂಡು ತಿಂದಾರವ್ವ ನನ್ನ ಕೋಳಿನ ಯಾರ ಮುರ್ಕೊಂಡು ತಿಂದಾರವ್ವ ನನ್ನ ಕೋಳಿನ ಕಥನಾಗಿ ಬಂಬತ್ತಿ ಸ್ಟೇಜ್ ಮೇಲೆ ಬರೋ ಕಥನಾಗಿ ಬಂಬತ್ತಿ ಪಾಂಡವರ ಚಿಂತೆ ಹಕ್ಕಾಮಾದಿಯ ಮಲ್ಲೇಕರ್ಣ ಚಿಂತೆ ಇಲ್ಲಿ ನಿಂತಿರುವ ರೈತರಿಗೆ ಮೈದಾನ ಚಿಂತೆ ಅಲ್ಲಿ ಕುಂತರೆ ನಮ್ಮ ಸಾರಥಿಯ ಯಾವ ತೆಗೆದು ಯಾವುದು ನಮ್ಮ ಚಿಂತೆಯ ಒಳಗ ಚಿಂತ ಮಾಡುವ ಚಿಂತಾಮಣಿ ಎಂಬ ಸಾರಥಿ ನಾನಲ್ಲವೇ ದೇವ ಹೇಳಿಕೊಂಡು ಬರಬೇಕು ನಮ್ಮ ಅಂಕಿತವ ಹೌದು ದೇವ ಭೂಪತಿ ಆದಾಗರಿ ಇತ್ತವ ಚಿತ್ತ ಬಿಟ್ಟು ಕೇಳು ತೊಳೆದ ಮಾಡಿರುವ ಬೋಲಿ ನಿಂತಿರುತ್ತ ಪತಿಯಾದ ಇಂದ್ರನು ತನ್ನ ಪಟ್ಟಣ ಬಿಟ್ಟು ನನ್ನ ನುಡಿ ಕಟ್ಟಿನ ಗಂಟಲಕ್ಕೆ ಭೂಪತಿ ಆತಾಳ ಈತಾಳ ಪಾತಾಳ ತುಳಸಿಯವರ ದರ್ಶನಾದ ಚಂದ್ರವಂಶದ ತಿರುಕದಂತೆ ನಮ್ಮ ಕುಲಕೃಷ್ಣರಿಗೆ ಬಲಿಷ್ಠನೆಂದರಿಸಿ ಕುಟಿವೀರನ ಪುತ್ರ ಸೋಮನ ಚರಿತ್ರ ಇಂದಾಗಿ ಬರುವ ರಚಿತನ ತಂಡಾಕ್ಷರೇ ಮೂರು ಲೋಕದಲ್ಲಿ ನೀಡಿದ ದೂರ ಅಮರೋಜಿ ಪಟ್ಟಣವನ್ನು ಕಲಿಸುವ ಐಸ್ಮತಿ ನಗರವನ್ನು ಪರಿಪಾಲಿಸುವ ಸಾವಿರ ಭುಜದ ಕಲಿಸುವ ಆಸ್ತಿ ನೀರ ಆಸ್ತಿನ ಗಂಧರು ಕೈಗಡಿ ಒಡೆಯಲೇ ಸಾರಥಿ ಪುತ್ರವೀರನ ಕುಮಾರ ಸಾರ್ಥವ್ಯಾರ್ಜುನ ತಾವಾದರೆ ಈ ಸಮಾಧಾನಕ್ಕೆ ಒಂದು ಕಾರಣವೇನು ಮುಟ್ಟಿ ಹೇಳಬೇಕು ಮುಂದಿನ ಸುದ್ದಿ ಭೂಪತಿ ಹೌದು ದೇವ ದೇಶದವರಿಂದ 56 ದೇಶದವರಿಂದ ತಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಒದಗಿದಂತೆ ಎಲ್ಲ ಪಿತನ ಒಪ್ಪಿ ಬರೆಯದ ಕಾರಣ ಪಲ್ಲವನಿ ಕಟ್ಟಿಯ ಬರೆಯಾಗಿ ಪುರಾಣಾಂತರಾಜ ದಂಡಿಯ ಸಾರಥಿ ಒಳ್ಳೆಯ ಜಾಗೃತಿ
ಕುಲಬ್ಯಾರವ ನಾಯರ್ ಮಾಡಿರ್ತಾರೆ. ಹಾಕಿಯಂತೆ ಕಬ್ಬಿದ ಮಬ್ಬಿನಂತೆ ಇರುವ ಸದಪಡದ ಮದಗರೋದಕ್ಕೆ ಎಣ್ಣೆಯ ಮಣಿದೆಯ ರಥಕ್ಕೆ ನಗರಕ್ಕೆ ರಥವನ್ನು ಬಿಡುವಂತನಾದ ಸಾರಥಿ ಬಿಡುವಂತೆ ಮನದಕ್ಕಿನ ಮೂರ್ಖನಾದ ಮೂರ್ಖನಾದ ರೇಖರಾಜನೇ ಎನ್ನ ಶಾಸ್ತ್ರ ಸಿಂಹದ ಗರ್ಜಿನಿಯಂತೆ ರೇಣಕರಾಜ ನಮ್ಮ ಹದಮ ಎನ್ನ ಮುಂದೆ ಸಾಗದು ನಿನ್ನ ಪರಾಕ್ರಮ ನಿನ್ನೆಯ ದಿನ ನಾನು ಇಲ್ಲ ಎಂಬುವಂತೆ ಸುತ್ತು ಸುಳ್ಳಿನಿಂದ ಬಂದು ನಮ್ಮಪ್ಪನ ಒಡನೆ ಒಡೆದಾಡಿ ಜಯಿಸಲಾಗದೆ ಗೆಲ್ಲಕ್ಕೆ ಬರುವುದಿದೆಯಾ? ನಮಗೆ ತಿಳಿಯದಂತೆ ತೋರದಂತೆಯನ್ನು ಬಿಟ್ಟದ ಮೇಲೆ ಸಮರಕ್ಕೆ ಬಂದೀಯ ಉತ್ತಿಸುಮ್ಮನೆ ಎನ್ನ ಮುಂದೆ ತಿಳಿಯಲಾರದು ನಿನ್ನ ದೌರ್ಜನ್ಯ ಬೇಗನೆ ಹಾಗೆ ನಡೆದರೆ ನಿನ್ನನ್ನು ತಲೆ ಬರಬೇಕೆಂಬಂತೆ ರಣಕಂಠನೂ ಕಟ್ಟೆ ಕದನಕ್ಕೆ ಬಂದ ನಿನ್ನ ಅಟ್ಟಾಸವನ್ನು ತೋರಿಸಲೇಕ ಸ್ವಲ್ಪ ಮಗಸಕ್ಕಿನ ಮೂರ್ತನಾದ ರೇಣುಕರಾಜರು ರೇಣುಕನೆಂಬ ಹದಮ ನಿನ್ನೆಯ ದಿನ ನಾನು ಇಲ್ಲ ಎಂಬುವಂತೆ ತೋರದಂತೆ ಎನ್ನ ಸುತನೆಯಲ್ಲಿ ಸಮರಕ್ಕೆ ಬಂದಿದೆಯಾ? ಬುದ್ಧಿ ಸುಳ್ಳನೆ ಬಿಟ್ಟಿನಂತೆ ಎಲ್ಲ ತಲೆಗಳನ್ನು ಕರೆಸಿಕೊಂಡು ಮಾತನಾಡ ಮಾಡಬೇಕು ನಿನಗೆ ತೋರಿಸಬೇಕು
ಎಂಬ ಪಾಮರ ಈಗ ನಡೆಸಿದರೆ ಕಲಿಸೂರ ಕಾಷ್ಟ ಹತ್ತಿರ ಮುಂದೆ ನಡೆಯಲಾರದು ನಿನ್ನ ದೌರ್ಜನ್ಯ ಬಿಡುಗಡೆ ಗೋನ ಬ್ರಹ್ಮಾಂಡಗಳೇ ನಿನ್ನಂತವನ್ನು ಪಾಠೆಯನ್ನು ಪಾಮರ ತಂದೆ ತಾಯಿದ್ದರೆ ಹೀಗೆಲ್ಲ ಬರೇ ಹೇಳು.